ಅಲ್ಕಲೈನ್ ನೀರ್ ಕುಡಿಬೇಕು, ಕಂಪಲ್ಸರಿ ಪ್ರತಿಯೊಬ್ರು ಕುಡಿಬೇಕು. ಅದು ಯಾರಿಗೂ ಗೊತ್ತಿರಲ್ಲ ಸತ್ಯ. ಅದು ಅಲ್ಕಲೈನ್ ವಾಟರ್ ಬೆನಿಫಿಟ್ ಏನಂತೇಳಿ ಯಾರಿಗೂ ಅಂದಾಜ್ ಕೂಡ ಇರಲ್ಲ. ಈಗೆಲ್ಲ ಪ್ರಾಬ್ಲಮ್ಗಳೇ ಜಾಸ್ತಿ, ಪ್ರತಿಯೊಬ್ಬರಿಗೂ ಪ್ರಾಬ್ಲಮ್. ಜಾಯಿಂಟ್ ಪೇನ್, ಮೈಕೈ ನೋವಿಂದ ಹಿಡಿದು, ಮೈಗ್ರೇನ್ ಇಂದ ಹಿಡಿದು, ಶುಗರ್ ಗಿಗರ್ ಇಂದ ಹಿಡಿದು, ಮತ್ತೆ ಡೈಜೆಷನ್ ಇಂಡೈಜೆಷನ್ ಆಗೋದ್ರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಪ್ರಾಬ್ಲಮ್ ಇರುತ್ತೆ. ಹಂಗಾಗಿ ಇದನ್ನೊಂದ್ಸಲಿ ಟ್ರಯಲ್ ನೋಡೋದ್ರಲ್ಲಿ ತಪ್ಪೇನಿಲ್ಲ. ಓಕೆ, ಇರೋದ್ರಲ್ಲಿ ಇಡೀ ವರ್ಲ್ಡ್ ಅಲ್ಲೇ ಹೆಲ್ತಿಯೆಸ್ಟ್ ವಾಟರ್, ಇಡೀ ಪ್ರಪಂಚದಲ್ಲಿ ಹೆಲ್ತಿಯೆಸ್ಟ್ ವಾಟರ್ ಅಂದ್ರೆ ಅಯೋನೈಸ್ಡ್ ವಾಟರ್, ಅದರಲ್ಲೂ ಕೆಂಗನ್ ವಾಟರ್. ಹಾಯ್, ನನ್ನ ಹೆಸರು ಹರೀಶ್ ಅಂತ. ನೀವು ನೋಡ್ತಾ ಇರಾ ಅಕ್ವಾಬ್ಲೇಸ್ ಯೂಟ್ಯೂಬ್ ಚಾನಲ್. ಹಿಂದಿನ ವಿಡಿಯೋಗಳಲ್ಲಿ ನೋಡಿದ್ರಿ ಕೆಂಗನ್ ಅಲ್ಕಲೈನ್ ವಾಟರ್, ಕೆಂಗನ್ ಅಯೋನೈಸ್ಡ್ ಅಲ್ಕಲೈನ್ ವಾಟರ್ ಮಿಷಿನ್ ಡೆಮೋ ಎಲ್ಲ ನೋಡಿದ್ರಿ. ಅದರಲ್ಲಿ ಏನ್ ಬೆನಿಫಿಟ್ ಏನು ಅಂತ ಹೇಳಿ ಕೆಲವೊಂದೆಲ್ಲ ವಿಷಯನ ತಿಳ್ಕೊಂಡಿದ್ದೀರಾ. ಅಕಸ್ಮಾತ್ ಆ ವಿಡಿಯೋ ನೋಡಿಲ್ಲ ಅಂದ್ರೆ ದಯವಿಟ್ಟು ಹೋಗಿ ಐ ಬಟನ್ ಅಲ್ಲಿ ಕೊಟ್ಟಿರುತ್ತೆ, ದಯವಿಟ್ಟು ಆ ವಿಡಿಯೋನ ಒಂದ್ಸಲಿ ನೋಡಿ. ಅದ್ರದ್ದು ಹೆಲ್ತ್ ಬೆನಿಫಿಟ್ ಏನಿದೆ, ರೆಗ್ಯುಲರ್ ಆರ್ ಒ ವಾಟರ್ ಪ್ಯೂರಿಫೈರ್ ಅಲ್ಲಿ ಏನ್ ಇದೆ, ಇದರಲ್ಲಿ ಏನು ಎಕ್ಸ್ಟ್ರಾ ಇದೆ, ಫೀಚರ್ಸ್ ನ ನೋಡಿ. ಆರ್ ಒ ವಾಟರ್ ಪ್ಯೂರಿಫೈರ್ ಬೇರೆ ಇರುತ್ತೆ, ಅದ್ರಲ್ಲಿ ಏನು TDS ನ ಕಡಿಮೆ ಮಾಡುತ್ತೆ. ಇದರಲ್ಲೂ ಒಂದು ಹೆಲ್ತ್ ಬೆನಿಫಿಟ್ ಹಾಕಿದೆ. ಏನ್ ಮಾಡಿದೆ, ವಿತ್ ಅಲ್ಕಲೈನ್ ಇದರಲ್ಲಿ ಕೂಡ ಬರುತ್ತೆ. ಅದು ಒಂದು ಹೆಲ್ತ್ ಬೆನಿಫಿಟ್. ಈ ಬಿಲೋ 10,000 ಅಂದ್ರೆ ನೀವು ಆರ್ ಒ ವಾಟರ್ ಪ್ಯೂರಿಫೈರ್ ಗೆ ಹೋಗ್ಬೋದು. ಕಾಪರ್ ಪರ್ಲ್ ಇದೆ, ಚೆನ್ನಾಗಿದೆ. ಹೆಲ್ತ್ ಬೆನಿಫಿಟ್ ಬೇಕು ಅಂದ್ರೆ ಕುಡಿಯೋ ನೀರಲ್ಲಿ ಹೆಲ್ತ್ ಬೆನಿಫಿಟ್ ಆಗ್ಬೇಕು. ಈಗ ಕೆಲವೊಬ್ಬರಿಗೆ ಪ್ರಾಬ್ಲಮ್ ಇರುತ್ತೆ, ಜಾಯಿಂಟ್ ಪೇನ್ ಇರುತ್ತೆ, ಶೀತ ನೆಗಡಿಯಿಂದ ಹಿಡಿದು ಇವೆಲ್ಲ ಸ್ಟಾರ್ಟಿಂಗ್ ಅಷ್ಟೇ. ನಮ್ಮ ಬಾಡಿನ ಅಲ್ಕಲೈನ್ ಆದಷ್ಟು, ನಮ್ಮ ದೇಹದಲ್ಲಿ ಅಲ್ಕಲೈನಿಟಿ ಹೆಚ್ಚಾದಷ್ಟು ನಾರ್ಮಲ್ ಏನ್ 7.5 ಇರುತ್ತೆ ಅದು ಮೇಂಟೈನ್ ಆಗ್ಬೇಕು. ನಾವು ಕುಡಿಯೋ ಬರೀ ಆರ್ ಒ ವಾಟರ್ ಪ್ಯೂರಿಫೈರ್ ಅಲ್ಲಿ ಹೆಲ್ತ್ ಬೆನಿಫಿಟ್ ಏನೂ ಇರೋದಿಲ್ಲ. ಅದರಲ್ಲಿ pH ಪರ್ಸೆಂಟೇಜ್ ನಿಮಗೆ 5, 4, 5, 6 ಮಿಡ್ಲ್ ಅಲ್ಲಿ ಇರುತ್ತೆ. 7 ಕೂಡ ಇರೋದಿಲ್ಲ. 7 ಮೇಲ್ ಇರಬೇಕು. ಆಕ್ಚುಲಿ ಅಲ್ಕಲೈನ್ ವಾಟರ್ 7 ಮೇಲ್ ಇರಬೇಕು. 7 ನ್ಯೂಟ್ರಲ್ ಅಂತ ಹೇಳ್ತೀವಿ. ನಮ್ಮ ಬಾಡಿ ಏನಿದೆ 7.3 ಅಂತ ಏನ್ ಹೇಳ್ತಾ ಇತ್ತು ನಿಮಗೆ, ಅದು ಬಾಡಿ ಅಲ್ಕಲೈನ್ ಮೇಂಟೈನ್ ಮಾಡತ್ತೆ. ಅಷ್ಟನ್ನ ನಾವು ತಿನ್ನೋ ಫುಡ್ ಏನಿದೆ, ಹಿಂದಿನ ವಿಡಿಯೋದಲ್ಲಿ ಎಲ್ಲ ಹೇಳಿದೆ, ಜಸ್ಟ್ ಒಂದು ಬ್ರೀಫ್ ಆಗಿ ಹೇಳ್ತೀನಿ. ಇದರಲ್ಲಿ ನಾವು ತಿನ್ನೋ ಫುಡ್ ಯಾವಾಗ್ಲೂ ಅಸಿಡಿಕ್ ಆಗಿರುತ್ತೆ. ನಾವು ತಿಂದ ಮೇಲೆ ನಾವು ತಿನ್ನೋ ಫುಡ್ ಅಸಿಡಿಕ್ ಆಗಿರುತ್ತೆ. ನಮ್ಮ ದೇಹದಲ್ಲಿ ಒಳಗೋದಾಗ ಅದು ಅಸಿಡಿಕ್ ಆಗಿ ಕನ್ವರ್ಟ್ ಆಗ್ತಾ ಇರುತ್ತೆ. ನಾವು ತಿನ್ನೋ ಫುಡ್ ಎಲ್ಲ ಆಲ್ಮೋಸ್ಟ್ 95% ಆಲ್ಮೋಸ್ಟ್ ಅಸಿಡಿಕ್ ಇರುತ್ತೆ. ಹಂಗಾಗಿ ಬಾಡಿನ ಯಾವಾಗ್ಲೂ ನಾವು ಅಲ್ಕಲೈನ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಅದು ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಅದರಿಂದ. ಓಕೆ, ಹಂಗಾಗಿ ಇದು ಕೆಂಗನ್ ಅಯೋನೈಸ್ಡ್ ಅಲ್ಕಲೈನ್ ವಾಟರ್ ಅಂತ ಹೇಳಿ ಎನರ್ಜಿಕ್ ಕಂಪ್ನಿದು ಹೇಳಿದ್ನಲ್ಲ. ಇದರಲ್ಲಿ ಏನು ನಿಮಗೆ 9.5 ಬರುತ್ತೆ. ಹೆಚ್ಚಾಗಿ ಇದೇ ಬಳಕೆ ಮಾಡೋದು. 8.5 ಅಥವಾ 8.5, 9.5. ಇದು ಯಾರ್ಯಾರಿಗೆ ಮಿಷಿನ್ ಬೇಕೋ ಅವರು ಕೂಡ ತಗೋಬಹುದು. ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಇದರಲ್ಲಿ. ಬೇಕು ಅಂದ್ರೆ ಡೆಮಾನ್ಸ್ಟ್ರೇಷನ್ ಕೂಡ ಇದೆ, ಫುಲ್ ಡೆಮೋ ಇದೆ. ಅದು ವಾಟರ್ ಇಂದ ಏನಾಗತ್ತೆ ಏನಲ್ಲ ಅಂತೇಳಿ ನಿಮಗೆ ಐ ಬಟನ್ ಅಲ್ಲಿ ಕೊಟ್ಟಿರ್ತೀನಿ, ಬೇಕಾರೆ ಅದೊಂದ್ಸಲಿ ನೋಡಿ. ಬೇಕು ಅಂದ್ರೆ ನಿಮ್ಮ ಮನೆಯಲ್ಲೇ ಬೇಕಾದ್ರೆ ನೀವು ಲೈವ್ ಆಗಿ ಬೆನಿಫಿಟ್ ಏನಾಗತ್ತೆ, ನಾವು ಏನು ಕುಡಿತಾ ಇದೀವಿ, ಈಗ ಏನ್ ತಿಂತಾ ಇದೀವಿ, ಎಷ್ಟು ಕೆಮಿಕಲ್ ಯೂಸ್ ಆಗ್ತಾ ಇದೆ ಅಂತ ಹೇಳಿ ಅದೆಲ್ಲ ಕಂಪ್ಲೀಟ್ ಡೀಟೇಲ್ ಬರುತ್ತೆ. ಹೆಚ್ಚು ಕಮ್ಮಿ 1 hour, 1.5 hour, 1 hour ಅಂತೂ ಬೇಕೇ ಬೇಕು ಫುಲ್ ಡೆಮೋ ಬೇಕು ಅಂದ್ರೆ. ಹಂಗೇನಾರ ನಿಮಗೆ ನಿಮ್ಮ ಮನೆಯಲ್ಲೇ ಡೆಮೋ ಬೇಕು ಅಂದ್ರೆ ಕೂಡ ಬಂದ್ ಮಾಡ್ಕೊಡ್ತೀವಿ. ಓಕೆ, ಬೇಕು ಅಂದ್ರೆ ಐ ಬಟನ್ ಅಲ್ಲಿ ಇದೆ, ಒಂದ್ಸಲಿ ಹೋಗಿ ಬೇಕಾದ್ರೆ ನೋಡಿ, ಒಂದು ಐಡಿಯಾ ತಿಳ್ಕೊಳ್ಳಿ. ಅದರಲ್ಲಿ ಕೂಡ ಏನು ವಾಟರ್ ಅಲ್ಲಿ ಹೆಲ್ತ್ ಬೆನಿಫಿಟ್ ಅಂದ್ರೆ ಏನು, ಏನ್ ಮಾಡ್ಬೇಕು, ಅದಕ್ಕೆ ಯಾವ ತರ ನೀರ್ ಇರಬೇಕು, ಹೆಂಗ್ ಕುಡಿಬೇಕು ಅಂತೇಳಿ ಕಂಪ್ಲೀಟ್ ಇದೆ ಅದರಲ್ಲಿ. ಕೆಲವರಿಗೆ ಅದು ವರ್ಕ್ ಆಗಲ್ಲೋ ಅಂತೇಳಿ ಗೊತ್ತಿರಲ್ಲ. ಅಂತವ್ರು ಬೇಕಾದ್ರೆ ಸ್ಯಾಂಪಲ್ ಕೂಡ ತಗೊಂಡು ನೋಡ್ಬೋದು. ಏನ್ ಸ್ಯಾಂಪಲ್, ವಾಟರ್ ಸ್ಯಾಂಪಲ್ ನ ನಾವೀಗ ಸ್ಟಾರ್ಟ್ ಮಾಡ್ತಾ ಇದೀವಿ. ಬೇಕು ಅಂದ್ರೆ ಕೆಳಗೆ ಕೊಟ್ಟರೆ ನಂಬರಿಗೆ ಕಾಲ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಡೀಟೇಲ್ ಹೇಳ್ತೀನಿ ಏನಂತೇಳಿ. ವಾಟರ್ ಸ್ಯಾಂಪಲ್ ಸಿಗತ್ತೆ ನಿಮಗೆ. ವಾಟರ್ ಸ್ಯಾಂಪಲ್ ಅಂದ್ರೆ ಏನು, ಈ ಅಯೋನೈಸ್ಡ್ ಮಿಷಿನ್ ಅಲ್ಲಿ ಏನ್ ಬರುತ್ತಲ್ಲ ವಾಟರ್ 9.5 pH, ಈ 9.5 pH ವಾಟರ್ ನ ನಿಮಗೆ ನಾವು ಸಪ್ಲೈ ಮಾಡ್ತಾ ಇದೀವಿ. ಬೇಕು ಅಂದವರಿಗೆ ಸ್ಯಾಂಪಲ್ ನ ಕೊಡ್ತೀವಿ. ಅದು ಬಂದು 5 ಲೀಟರ್ ಕ್ಯಾನ್ ಬರುತ್ತೆ. 5 ಲೀಟರ್ ಕ್ಯಾನ್ ಅಲ್ಲಿ ನಿಮಗೆ ವಾಟರ್ ಬರುತ್ತೆ. ರೆಗ್ಯುಲರ್ ಬೇಕಾದ್ರೆ ತಗೊಂಡು ಯೂಸ್ ಮಾಡ್ಬೋದು. ಕುಡಿಲಿಕ್ಕೆ ಫಸ್ಟ್ ಪಾಯಿಂಟ್, ಕುಡಿಲಿಕ್ಕೆ ಹೆಚ್ಚಾಗಿ ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡೋದು ನೀರು ಕುಡಿಲಿಕ್ಕೆ. ಇದರಿಂದ ಏನಾರ ಚೇಂಜಸ್ ಆಗತ್ತಾ ರೆಗ್ಯುಲರ್ ಆಗಿ ಕುಡಿದಾಗ ಅಂತೇಳಿ ನೀವು ಬೇಕಾದ್ರೆ ಕ್ರಾಸ್ ಚೆಕ್ ಮಾಡ್ಬೋದು. ಬೆನಿಫಿಟ್ ಏನಾಗತ್ತೆ ಅನ್ನೋದು, ಅದೇ ಪ್ರಾಬ್ಲಮ್ ಇರೋರು ಏನ್ ಪ್ರಾಬ್ಲಮ್ ಏನು ಅಂತೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ಕಂಪ್ಲೀಟ್ ಮಾಡ್ತೀನಿ ನಿಮಗೆ. ಈಗ ಅಲ್ಕಲೈನ್ ನೀರ್ ಕುಡಿಬೇಕು, ಕಂಪಲ್ಸರಿ ಪ್ರತಿಯೊಬ್ರು ಕುಡಿಬೇಕು.
ಅದು ಯಾರಿಗೂ ಗೊತ್ತಿರಲ್ಲ ಸತ್ಯ. ಅದು ಅಲ್ಕಲೈನ್ ವಾಟರ್ ಬೆನಿಫಿಟ್ ಏನಂತೇಳಿ ಯಾರಿಗೂ ಅಂದಾಜು ಕೂಡ ಇರಲ್ಲ. ಈಗೆಲ್ಲ ಪ್ರಾಬ್ಲಮ್ಗಳೇ ಜಾಸ್ತಿ, ಪ್ರತಿಯೊಬ್ಬರಿಗೂ ಪ್ರಾಬ್ಲಮ್. ಜಾಯಿಂಟ್ ಪೇನು, ಮೈಕೈ ನೋವಿಂದ ಹಿಡಿದು, ಮೈಗ್ರೇನ್ ಇಂದ ಹಿಡಿದು, ಶುಗರ್ ಗಿಗರ್ ಇಂದ ಹಿಡಿದು, ಮತ್ತೆ ಡೈಜೆಷನ್ ಇಂಡೈಜೆಷನ್ ಆಗೋದ್ರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಪ್ರಾಬ್ಲಮ್ ಇರುತ್ತೆ. ಹಂಗಾಗಿ ಇದನ್ನೊಂದ್ಸಲಿ ಟ್ರಯಲ್ ನೋಡೋದ್ರಲ್ಲಿ ತಪ್ಪೇನಿಲ್ಲ. ಓಕೆ, ಇರೋದ್ರಲ್ಲಿ ಇಡೀ ವರ್ಲ್ಡ್ ಅಲ್ಲೇ ಹೆಲ್ತಿಯೆಸ್ಟ್ ವಾಟರ್, ಇಡೀ ಪ್ರಪಂಚದಲ್ಲಿ ಹೆಲ್ತಿಯೆಸ್ಟ್ ವಾಟರ್ ಅಂದ್ರೆ ಅಯೋನೈಸ್ಡ್ ವಾಟರ್, ಅದರಲ್ಲೂ ಕೆಂಗನ್ ವಾಟರ್. ಇದು ಜಪಾನ್ ಬೇಸ್ಡ್ ಕಂಪನಿ ಮಿಷಿನ್. ಇದು ಜಪಾನ್ ಬೇಸ್ಡ್, ಬೆಂಗಳೂರಲ್ಲೇ ಆಫೀಸ್ ಇದೆ. ಓಕೆ, ಬೆಂಗಳೂರಲ್ಲೇ ನಿಮಗೆ ಆಫೀಸ್ ಇದೆ. ಬೇಕು ಅಂದ್ರೆ ಮಿಷಿನ್ ಬೇಕು ಅಂದ್ರೆ ಕೂಡ ಬೈ ಮಾಡ್ಬೋದು. ಅದು ಡೀಟೇಲ್ ಕೂಡ ನಾವು ನಿಮಗೆ ಯಾವ ತರ ಏನು ಅಂತೇಳಿ ಡೀಟೇಲ್ ನ ಕೊಡ್ತೀವಿ. ಇದರಲ್ಲಿ ಇನ್ನು ಟಾಪ್ ಮಾಡಲ್ ಇದೆ, ಇದು ಮಿಡಲ್ ವರ್ಷನ್, ಇನ್ನು ಲೋ ವರ್ಷನ್ ಕೂಡ ಇದೆ. ಬೇಕು ಅನ್ನೋರಿಗೆ ಪ್ರೈಸಸ್ ಏನು ಅಂತ ಹೇಳ್ಬೇಕಾರೆ ಡೀಟೇಲ್ ಬೇಕಾದ್ರೆ ಸಿಗತ್ತೆ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಈಗ ನಮ್ಮ ಏರಿಯಾ ಅಂದ್ರೆ ಏನ್ ಜ್ಞಾನ ಭಾರತಿ ಅಂತ ಇದೆ, ಬೆಂಗಳೂರು ಜ್ಞಾನ ಭಾರತಿ ಏರಿಯಾದಲ್ಲಿ ಸರೌಂಡಿಂಗ್ ಸುತ್ತಮುತ್ತ ಇರೋರು ಬೇಕಾದ್ರೆ ಸ್ಯಾಂಪಲ್ ನ ಕೂಡ ತಗೊಂಡು ಹೋಗ್ಬೋದು. ಓಕೆ, 150 ರೂಪೀಸ್ ಬೀಳತ್ತೆ. ಇದಕ್ಕೆ 150 ರೂಪೀಸ್ ಬೀಳತ್ತೆ. ಒರಿಜಿನಲ್ ಅಲ್ಕಲೈನ್ ವಾಟರ್, ಬೇರೆ ವಾಟರ್ ಅಲ್ಲ, RO ವಾಟರ್ ಆಗ್ಲಿ ಬೇರೆ ವಾಟರ್ ಯಾವ್ದು ಅಲ್ಲ, ಒರಿಜಿನಲ್ ಕೆಂಗನ್ ಮಿಷಿನ್ ಇಂದ ಬರುವಂತದ್ದು, ಒರಿಜಿನಲ್ ವಾಟರ್ ಆಗಿರುತ್ತೆ ಇದು. ದಯವಿಟ್ಟು ಇದ್ರಲ್ಲಿ ನಿಮಗೆ ಏನ್ ವೆರೈಟಿ ಹೇಳದ್ನಲ್ಲ, 2.5, 6, 7 pH, 8.5, 9, 9.5, ಇದರಲ್ಲಿ ನಿಮಗೆ ಸ್ಯಾಂಪಲ್ ಕೊಡುವಂಥದ್ದು. ಅಂದ್ರೆ ಏನು ಸ್ಯಾಂಪಲ್ ಬೇಕು ಅಂತ ಕೇಳಿದ್ರಲ್ಲ, ಇದರಲ್ಲಿ ನಮ್ಮ ಫಸ್ಟ್ ಪ್ರಿಫರೆನ್ಸ್ 9.5 pH ಆಗಿರುತ್ತೆ. ಯಾಕಂದ್ರೆ ಇದು ಬಂದು ನಿಮಗೆ ಕುಡಿಲಿಕ್ಕೆ ಯೂಸ್ ಆಗುವಂಥದ್ದು, ಫಸ್ಟ್ ಕುಡಿಲಿಕ್ಕೆ ಯೂಸ್ ಆಗುವಂಥದ್ದು. ನಾವು ನೀರು ಏನ್ ಕುಡಿತೀವಲ್ಲ ಅದು ಫಸ್ಟ್ ನಮ್ಮ ದೇಹದಲ್ಲೆಲ್ಲ ಸ್ಪ್ರೆಡ್ ಆಗಿ ಎಫೆಕ್ಟ್ ಆಗುವಂಥದ್ದು. ಇನ್ನು ಬೇರೆ ಅಡಿಗೆ ಮಾಡೋದಕ್ಕೆ ಬೇಕಾದ್ರೆ ಎಲ್ಲ ಯೂಸ್ ಮಾಡ್ಬೋದು, ಬಟ್ ಸ್ಯಾಂಪಲ್ ತಗೊಳ್ಳೋದ್ರಲ್ಲಿ ನೀವು ಅಡಿಗೆಗೆಲ್ಲಕ್ಕಿಂತ ಮೇಯ್ನ್ ಆಗಿ ಕುಡಿಲಿಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡಿ. 9.5 pH ಏನಿದೆ ಅದನ್ನ ಫಸ್ಟ್ ನೀವು ತಗೊಂಡು ರೆಗ್ಯುಲರ್ ಆಗಿ ಯೂಸ್ ಮಾಡಿ, ಅವಾಗ ನಿಮಗೆ ರಿಸಲ್ಟ್ ಸಿಗುತ್ತೆ. ಅವಾಗ ಬೇಕು ಬೇಡ ಏನಂತೇಳಿ ನೀವು ಡಿಸೈಡ್ ಮಾಡ್ಬೋದು. ಇದರಲ್ಲಿ 9 ಬೇಕು ಅಂದ್ರೆ ಬೇರೆ ವಾಟರ್ನು ಸಿಗತ್ತೆ ನಿಮಗೆ. ನಮ್ಮ ಪ್ರಿಫರೆನ್ಸ್ ಫಸ್ಟ್ ನಿಮಗೆ 9.5 pH ಆಗಿರುತ್ತೆ. 8.5 ಕೊಡ್ಬೋದು, ಮಕ್ಕಳಿಗೆಲ್ಲ ಕೊಡಬೇಕು ಅಂದ್ರೆ 8.5 ಅಥವಾ 9 ಕೊಡ್ಬೋದು. ಬಟ್ ದೊಡ್ಡವರಿಗೆ ಅಥವಾ ಏಜ್ ಆದವರಿಗೆಲ್ಲ 9.5 ರೆಗ್ಯುಲರ್ ಯೂಸ್ ಮಾಡ್ಬೋದು. ಲೊಕೇಶನ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರುತ್ತೆ, ಒಂದ್ಸಲಿ ಚೆಕ್ ಮಾಡಿ. ಫೋನ್ ನಂಬರ್ ಇರುತ್ತೆ, ವಾಟ್ಸಪ್ ಅಲ್ಲಿ ಬೇಕಾದ್ರೆ ಮೆಸೇಜ್ ಹಾಕಿ ಹೇಗ್ ಬೇಕಾದ್ರೆ ನೀವು ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ಕಾಲ್ ಬೇಕಾದ್ರೆ ಮಾಡಿದ್ರು ನಡೆಯುತ್ತೆ. ಓಕೆ, ಒಂದ್ಸಲಿ ಸ್ಯಾಂಪಲ್ ತಗೊಂಡು ನೋಡೋದ್ರಲ್ಲಿ ತಪ್ಪೇನಿಲ್ಲ. ಡಾಕ್ಟರ್ ಹತ್ರ ಹೋದ್ಮೇಲೆ ನೀವು ಯೋಚನೆ ಮಾಡೋಕ್ಕಿಂತ ಅದಕ್ಕೂ ಮುಂಚೆನೆ ನೀವು ಹುಷಾರಾಗೋದು ಒಳ್ಳೇದು. ಹೆಲ್ತ್ ಬಗ್ಗೆ, ಹೆಲ್ತ್ ಯಾರಿಗೆ ಕಾನ್ಶಿಯಸ್ ಇರುತ್ತೆ, ಹೆಲ್ತ್ ಚೆನ್ನಾಗಿರ್ಬೇಕು ಅಂತ ಹೇಳಿ ಯಾರ್ಯಾರು ಇಷ್ಟಪಡ್ತೀರಾ ಪ್ರತಿಯೊಬ್ರು ಒಂದ್ಸಲ ಟ್ರೈ ಮಾಡ್ಬೋದು. ಯಾಕಂದ್ರೆ ಪ್ರಪಂಚದಲ್ಲಿ ಇದಕ್ಕಿಂತ ಇನ್ನೂ ಒಳ್ಳೆ ನೀರು ಅಂತೇಳಿ, ಇನ್ನೂ ಗುಡ್ ವಾಟರ್ ಅಂತೇಳಿ ಯಾವುದೂ ಇಲ್ಲ. ಇರೋದ್ರಲ್ಲಿ ಹೆಲ್ತಿಯೆಸ್ಟ್ ಅಂತ ಹೇಳದ್ನಲ್ಲ, ಹೆಲ್ತಿಯೆಸ್ಟ್. ಓಕೆ, ಹೆಲ್ತಿಯೆಸ್ಟ್ ವಾಟರ್ ಇದು. ಒಂದ್ಸಲಿ ಬೇಕಾದ್ರೆ ಸ್ಯಾಂಪಲ್ ನ ತಗೊಂಡ್ ನೋಡಿ, ಒಂದ್ ಸ್ವಲ್ಪ ದಿನ ಕಂಟಿನ್ಯೂ ಮಾಡಿ. ಒಂದೇ ಸಲ ಕುಡಿದ ಕೂಡಲೇ ಏನು ನಿಮಗೆ ಎಫೆಕ್ಟ್ ಗೊತ್ತಾಗಲ್ಲ. ಹಂಗಾಗಿ ಸ್ವಲ್ಪ ದಿನ ನೀವು ತಗೊಂಡ ಮೇಲೆ ನಿಮ್ಮಲ್ಲಿ ಏನಾರ ಡಿಫರೆನ್ಸ್ ಆಯ್ತು, ನಿಮಗೆ ಏನಾರ ವರ್ಕ್ ಆಯ್ತು ಅಂದ್ರೆ ಕೂಡ ಮಿಷಿನ್ ಕೂಡ ಬೈ ಮಾಡ್ಬೋದು. ಓಕೆ, ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ, ಡೀಟೇಲ್ ಡಿಸ್ಕ್ರಿಪ್ಷನ್ ಇದೆ. ಓಕೆ, ಥ್ಯಾಂಕ್ ಯು.